ನಿಮ್ಮ ಗತಕಾಲದಲ್ಲಿ ಏನಾಯಿತು ಎಂಬುದು ಎಂದಿಗೂ ಮುಖ್ಯವಲ್ಲ. ನೀವು ಎಡವಿದ್ದೀರಾ ಅಥವಾ ಸೋತಿದ್ದೀರಾ ಎಂಬುದು ಇಂದಿಗೆ ಗಣನೆಗೆ ಬರುವುದಿಲ್ಲ. ನೆನಪಿಡಿ, ನಿಮ್ಮ ಭವಿಷ್ಯದ ಅಡಿಪಾಯವು ನಿಮ್ಮ ಇಂದಿನ ಕಾರ್ಯಗಳಿಂದಲೇ ಸೃಷ್ಟಿಯಾಗುತ್ತಿದೆ. ಪ್ರತಿದಿನವೂ ನಿಮ್ಮ ಬದುಕನ್ನು ಹೊಸದಾಗಿ ಮತ್ತು ಭವ್ಯವಾಗಿ ಪ್ರಾರಂಭಿಸುವ ಒಂದು ಅದ್ಭುತ ಅವಕಾಶವನ್ನು ನಿಮ್ಮೆಲ್ಲರಿಗೂ ತರುತ್ತದೆ. ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ಗೆ ತುಂಬು ಹೃದಯದ ಸ್ವಾಗತ. ಜ್ಞಾನದ ವಿಸ್ತಾರ, ಅರಿವಿನ ಆಳ ಮತ್ತು ಸಕಾರಾತ್ಮಕ ಬದಲಾವಣೆಯ ಅಮೂಲ್ಯವಾದ ಒಳನೋಟಗಳನ್ನು ನಿಮ್ಮ ಜೀವನಕ್ಕೆ ತರುವ ನಿರಂತರವಾದ ಮತ್ತು ಪ್ರಾಮಾಣಿಕ ಪ್ರಯತ್ನ ನಮ್ಮದು. ನನ್ನ ಧ್ವನಿ ನಿಮಗೆ ಆಪ್ತವಾಗಿ, ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಕೇಳಿಬರುತ್ತಿದೆ ಎಂದು ಭಾವಿಸುತ್ತೇನೆ. ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಮಾರ್ಕ್ ರೆಕ್ಲೌ ಅವರು ರಚಿಸಿದ ಮತ್ತು 4 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನು ಸ್ಪರ್ಶಿಸಿದ 30 ಡೇಸ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಚೇಂಜ್ ಯುವರ್ ಲೈಫ್ ಎಂಬ ಶ್ರೇಷ್ಠ ಕೃತಿಯ ಆಳವಾದ ಸಾರಾಂಶವನ್ನು ಪರಿಶೀಲಿಸಲಿದ್ದೇವೆ. ನಿಮ್ಮ ಜೀವನದಲ್ಲಿ ನೀವು ಏನಾದರೂ ದೊಡ್ಡ ವಿಷಯಗಳನ್ನು ಬದಲಾಯಿಸಲು ಬಯಸುವಿರಾದರೆ ಅದಕ್ಕೆ ಬೇಕಾದ ಉತ್ತಮ ಅಭ್ಯಾಸಗಳನ್ನು ನಾವು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದರ ಕುರಿತು ಲೇಖಕರು ಇಲ್ಲಿ ಅತ್ಯಂತ ಸರಳ, ಪ್ರಾಯೋಗಿಕ ಮತ್ತು ಪ್ರಭಾವಶಾಲಿ ಮಾರ್ಗಗಳನ್ನು ತೋರಿಸಿಕೊಟ್ಟಿದ್ದಾರೆ. ಈ ಪುಸ್ತಕವು ವಿಜ್ಞಾನ, ನರವಿಜ್ಞಾನ ಮತ್ತು ಮನೋವಿಜ್ಞಾನದ ಪ್ರಾಯೋಗಿಕ ಅಂಶಗಳ ಮೇಲೆ ಆಧಾರಿತವಾಗಿದ್ದು, ಕೇವಲ 1 ತಿಂಗಳ ಅವಧಿಯಲ್ಲಿ, ಅಂದರೆ 30 ದಿನಗಳಲ್ಲಿ, ನಿಮ್ಮ ದೈನಂದಿನ ಚಿಕ್ಕ ಕಾರ್ಯಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ. ನಾವು ಈ ಪುಸ್ತಕದ 30 ವಿಭಿನ್ನ ಅಧ್ಯಾಯಗಳನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ, ಏಕೆಂದರೆ ಈ ಸರಳ ವಿಚಾರಗಳನ್ನು ನೀವು ನಿರಂತರವಾಗಿ ಕೆಲವು ದಿನಗಳವರೆಗೆ ಅನುಸರಿಸಿದರೆ ನಿಮ್ಮ ಇಡೀ ಜೀವನವೇ ಬದಲಾಗಬಹುದು ಎಂದು ಲೇಖಕರು ದೃಢವಾಗಿ ನಂಬುತ್ತಾರೆ. ಜೀವನವನ್ನು ಬದಲಾಯಿಸುವ ಅಭ್ಯಾಸಗಳ ಸೂತ್ರಗಳು. 1. ನಿಮ್ಮ ಕಥೆಯನ್ನು ನೀವೇ ಮರುಬರೆಯಿರಿ. ನಿಮ್ಮ ಭವಿಷ್ಯವು ನಿಮ್ಮ ಕೈಯಲ್ಲಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅದೆಷ್ಟೋ ಬಾರಿ ಈ ಪ್ರಶ್ನೆ ಮೂಡಿರಬಹುದು: ನಮ್ಮ ಹಿಂದಿನ ಜೀವನದಲ್ಲಿ ಆದ ಘಟನೆಗಳು ನಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ನಿರ್ಧರಿಸುತ್ತವೆಯೇ? ಲೇಖಕರ ಪ್ರಕಾರ ಖಂಡಿತವಾಗಿಯೂ ಇಲ್ಲ. ನಿಮ್ಮ ಹಿಂದಿನ ಪಯಣದಲ್ಲಿ ಏನಾಯಿತು ಎಂಬುದು ಅಷ್ಟು ಮುಖ್ಯವಲ್ಲ. ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿ, ನಿಯಂತ್ರಣ ಮತ್ತು ಅಧಿಕಾರ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ನೀವು ಬಯಸಿದರೆ ನಿಮ್ಮ ಜೀವನದ ಕಥೆಯನ್ನು ನೀವು ಈಗಿನಿಂದಲೇ, ಈ ಕ್ಷಣದಿಂದಲೇ ಮರುಬರೆಯಬಹುದು. ನಿಮ್ಮ ಪ್ರತಿಕ್ಷಣವೂ ನಿಮಗೆ ಹೊಸ ಜೀವನವನ್ನು ಪ್ರಾರಂಭಿಸುವ ಒಂದು ಅಪೂರ್ವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಭವಿಷ್ಯವು ನಾಳೆ ಹೇಗಿರುತ್ತದೆ ಎಂಬುದು ಸಂಪೂರ್ಣವಾಗಿ ನಿಮ್ಮ ಇಂದಿನ ಕಾರ್ಯವೈಖರಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಈ ಪುಸ್ತಕದಲ್ಲಿ ತಿಳಿಸಲಾದ ಕೆಲವು ವಿಚಾರಗಳನ್ನು ಅಳವಡಿಸಿಕೊಂಡರೆ, ಹೊಸ ಅಭ್ಯಾಸಗಳನ್ನು ಪ್ರಾರಂಭಿಸಿದರೆ ಮತ್ತು ಲೇಖಕರು ನೀಡುವ ಕೆಲವು ಸರಳ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿದರೆ, ಸಕಾರಾತ್ಮಕ ಬದಲಾವಣೆಗಳು ತಾನಾಗಿಯೇ ಪ್ರಾರಂಭವಾಗುತ್ತವೆ. ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸುವುದು ಕಷ್ಟಕರವಾದರೂ ಅದು ಅಸಾಧ್ಯವೇನಲ್ಲ. ನೀವು ಶಿಸ್ತು, ತಾಳ್ಮೆ ಮತ್ತು ಸತತ ಪರಿಶ್ರಮದಿಂದ ಮುನ್ನಡೆದರೆ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ಖಂಡಿತ ಸಾಧ್ಯ. ಇಲ್ಲಿ ಲೇಖಕರು ನೀಡಿದ ಒಂದು ಸ್ಫೂರ್ತಿದಾಯಕ ಉದಾಹರಣೆಯನ್ನು ಗಮನಿಸಿ. ಸಂಪೂರ್ಣವಾಗಿ ವಿಫಲವಾಗಿದ್ದ ಒಂದು ಕ್ರೀಡಾ ತಂಡದಲ್ಲಿ 2008ರಲ್ಲಿ ಹೊಸ ಕೋಚ್ ಬಂದಾಗ ಆ ತಂಡದ ಮಾನಸಿಕತೆ ಮತ್ತು ಕಾರ್ಯವೈಖರಿ ಸಂಪೂರ್ಣವಾಗಿ ಬದಲಾಯಿತು. ಆ ತಂಡವು ಕೇವಲ 4 ವರ್ಷಗಳ ಅವಧಿಯಲ್ಲಿ 3 ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳು, 1 ಯುರೋಪಿಯನ್ ಕಪ್, 1 ಸ್ಪ್ಯಾನಿಷ್ ಸೂಪರ್ ಕಪ್, 2 ಚಾಂಪಿಯನ್ಸ್ ಲೀಗ್ ಮತ್ತು 2 ವಿಶ್ವ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿತು. ಇದರರ್ಥ ಸ್ಪಷ್ಟವಾಗಿದೆ: ಸರಿಯಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ನಾಳೆಯನ್ನು ನಿಮ್ಮ ಇಷ್ಟದಂತೆ ಭವ್ಯವಾಗಿ ನಿರ್ಮಿಸಿಕೊಳ್ಳಬಹುದು. ಅದಕ್ಕಾಗಿಯೇ ನಿಮ್ಮ ನಾಳೆಗಾಗಿ ನೀವು ಇಂದಿನಿಂದಲೇ ನಿಮ್ಮ ದೈನಂದಿನ ಕೆಲಸದ ಶೈಲಿಯನ್ನು ಬದಲಾಯಿಸಬೇಕು ಮತ್ತು ಆ ಬದಲಾವಣೆಗಳನ್ನು ಶಾಶ್ವತ ಅಭ್ಯಾಸಗಳನ್ನಾಗಿ ಮಾಡಬೇಕು. 2. ಶಿಸ್ತು ಮತ್ತು ಬದ್ಧತೆಯ ಶಕ್ತಿಯನ್ನು ಅಳವಡಿಸಿಕೊಳ್ಳಿ. ನೀವು ದೃಢವಾದ ಶಿಸ್ತಿನಿಂದ ಇದ್ದು ಯಶಸ್ವಿಯಾಗಲು ಬಲವಾದ ಸಂಕಲ್ಪ ಮತ್ತು ಬದ್ಧತೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದ ಮತ್ತು ಅಸಾಮಾನ್ಯವಾದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನೀವು ಸರಿಯಾದ ಮನಸ್ಥಿತಿಯಲ್ಲಿದ್ದರೂ ಅಥವಾ ಇಲ್ಲದಿದ್ದರೂ ಸಹ ನೀವು ಯಾವಾಗಲೂ ಯಶಸ್ವಿ ಪಥದಲ್ಲಿ ಮುಂದುವರಿಯಲು ಪ್ರಯತ್ನಿಸಬೇಕು. ಲೇಖಕರ ಪ್ರಕಾರ ನಿಮ್ಮ ಆಂತರಿಕ ಶಿಸ್ತು ಎನ್ನುವುದು ಒಂದು ಸ್ನಾಯುವಿನಂತೆ. ನೀವು ಅದನ್ನು ಎಷ್ಟೇ ಹೆಚ್ಚು ತರಬೇತಿ ನೀಡುತ್ತೀರೋ ಅದು ಅಷ್ಟೇ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ನಿಮಗೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಸಿಕ್ಕಿರುವ ಎಲ್ಲಾ ಯಶಸ್ಸುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಒಂದು ಕಡೆ ಬರೆದಿಟ್ಟುಕೊಳ್ಳಿ. ನಿಮ್ಮ ಸಾಮರ್ಥ್ಯಗಳಿಗೆ ಯಾವುದೇ ಮಿತಿಯಿಲ್ಲ ಎಂಬುದನ್ನು ನೀವು ಸದಾ ನೆನಪಿಟ್ಟುಕೊಳ್ಳಬೇಕು. ಯಶಸ್ಸಿಗೆ ನಿಮ್ಮ ಸಂಪೂರ್ಣ ಬದ್ಧತೆಯನ್ನು ನೀಡಿ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿ. ನೀವು ಹಾಗೆ ಮಾಡದಿದ್ದರೆ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಗಮನದ ಕೊರತೆಯು ನಿಮ್ಮ ಅಮೂಲ್ಯ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ನಿಮ್ಮ ಉತ್ಪಾದಕತೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತದೆ. ನಿಮ್ಮ ಗುರಿಯಿಂದ ನಿಮ್ಮನ್ನು ದೂರ ಮಾಡುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿನ ಆತ್ಮವಿಶ್ವಾಸವನ್ನು ನೀವು ಕಳೆದುಕೊಳ್ಳುತ್ತೀರಿ.
ಇದನ್ನು ತಪ್ಪಿಸಲು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅತಿ ಮುಖ್ಯ. ನಂತರ ನೀವು ನಿಮ್ಮ ಆದ್ಯತೆಗಳ ಪ್ರಕಾರ ಕಾರ್ಯನಿರ್ವಹಿಸಬೇಕು. ಪ್ರತಿ ಕೆಲಸಕ್ಕೂ ನಿಮ್ಮ ಸಂಪೂರ್ಣ ಬದ್ಧತೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಗುರಿಗಳ ಕಡೆಗೆ ಸದಾ ದೃಢವಾಗಿ ಮುಂದುವರಿಯುತ್ತಲೇ ಇರಿ. 3. ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಲೇಖಕರು ಈ ಪುಸ್ತಕದಲ್ಲಿ ಹೇಳುವ ಅತ್ಯಂತ ಪ್ರಮುಖ ವಿಚಾರವೆಂದರೆ, ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲದಕ್ಕೂ ಸಂಪೂರ್ಣ ಜವಾಬ್ದಾರರು ನೀವೇ. ನೀವು ಇತರರನ್ನು ದೂಷಿಸುವುದನ್ನು ನಿಲ್ಲಿಸಿದ ದಿನ ನಿಮ್ಮ ಜೀವನದಲ್ಲಿ ಆಗುವ ಎಲ್ಲವೂ ಧನಾತ್ಮಕವಾಗಿ ಬದಲಾಗುತ್ತದೆ. ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಜೀವನದ ನಿಯಂತ್ರಣವನ್ನು ನೀವು ನಿಮ್ಮ ಕೈಯಲ್ಲಿ ದೃಢವಾಗಿ ತೆಗೆದುಕೊಳ್ಳಬಹುದು. ನಿಮ್ಮೊಂದಿಗೆ ಏನಾಗುತ್ತದೆ ಎಂಬುದು ಮುಖ್ಯವಲ್ಲ, ಆದರೆ ನೀವು ಆ ಘಟನೆಗಳಿಗೆ ಯಾವ ಮನೋಭಾವದಿಂದ ಮತ್ತು ಯಾವ ಪ್ರತಿಕ್ರಿಯೆಯಿಂದ ಎದುರಿಸುತ್ತೀರಿ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ. ನಿಮಗೆ ಇಷ್ಟವಿಲ್ಲದ ವಿಷಯಗಳನ್ನು ಬದಲಾಯಿಸಲು ಧೈರ್ಯ ಮಾಡಿ. ಮುಂದೆ ಸಾಗಲು ನಿಮ್ಮ ಕಾರ್ಯಗಳ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ನೀವು ನಿಮಗಾಗಿ ಉತ್ತಮವಾದ ಶ್ರೇಷ್ಠವಾದದ್ದನ್ನು ಮಾಡಲು ಸಾಧ್ಯ. ಈ ಬದಲಾವಣೆಯನ್ನು ಇಂದಿನಿಂದಲೇ, ಈ ಕ್ಷಣದಿಂದಲೇ ಪ್ರಾರಂಭಿಸಿ. 4. ನಿಮ್ಮ ನಿರ್ಧಾರಗಳನ್ನು ವಿವೇಚನೆಯಿಂದ ಆರಿಸಿ. ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲು ಅತ್ಯಂತ ಮುಖ್ಯವಾದ ಹೆಜ್ಜೆಯೆಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ನಿರ್ಧಾರಗಳನ್ನು ಮುಂದೂಡದೆ ಧೈರ್ಯದಿಂದ ಅವುಗಳನ್ನು ಸ್ವೀಕರಿಸಿ. ನೀವು ನಿರ್ಧಾರವನ್ನು ತೆಗೆದುಕೊಂಡ ನಂತರ ಅದು ಸರಿಯೋ ಅಥವಾ ತಪ್ಪೋ ಎಂಬುದು ನಿಮಗೆ ತಿಳಿದಿರುತ್ತದೆ, ಮತ್ತು ಇದು ನಿಮಗೆ ಮತ್ತಷ್ಟು ಮುಂದುವರಿಯಲು, ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತದೆ. ನಿರ್ಧಾರವನ್ನು ತೆಗೆದುಕೊಂಡ ನಂತರ ಅದರ ಫಲಿತಾಂಶಗಳನ್ನು ಸಹ ಸ್ವೀಕರಿಸಿ. ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ದೃಢವಾಗಿ ಮುಂದೆ ಸಾಗಿ. ನಿಮ್ಮ ದೃಷ್ಟಿಕೋನ ಮತ್ತು ನಿಮ್ಮ ನಿರ್ಧಾರಗಳು ಒಟ್ಟಾಗಿ ನಿಮ್ಮ ಇಡೀ ಜೀವನವನ್ನು ರೂಪಿಸುತ್ತವೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವು ಯಾರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ, ನೀವು ಏನು ಓದುತ್ತೀರಿ ಮತ್ತು ನೀವು ಯಾವ ರೀತಿಯ ವಿಷಯಗಳನ್ನು ನೋಡುತ್ತೀರಿ ಎಂಬುದರ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾವುದೇ ಕ್ಷುಲ್ಲಕ ಕಾರಣಗಳನ್ನು ನೀಡದೆ ನಿಮ್ಮ ಗುರಿಗಳ ಕಡೆಗೆ ಮುನ್ನುಗ್ಗುತ್ತಲೇ ಇರಿ. 5. ನಿಮ್ಮ ಆಲೋಚನೆಗಳನ್ನು ವಿವೇಚನೆಯಿಂದ ಆರಿಸಿ. ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ನೀವು ಬಯಸಿದರೆ, ಮೊದಲನೆಯದಾಗಿ ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ನೀವು ಸುಧಾರಿಸಬೇಕು. ನಿಮ್ಮ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸುವುದರಿಂದ ನಿಮ್ಮ ಜೀವನ ಮತ್ತು ನಿಮ್ಮ ಅದೃಷ್ಟದ ಮೇಲೂ ನೀವು ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಬಹುದು. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ವಿಷಯಗಳು ಹೇಗಿವೆಯೋ ಹಾಗೆಯೇ ಅವುಗಳನ್ನು ವಾಸ್ತವಿಕವಾಗಿ ಸ್ವೀಕರಿಸಿ. ನಿಮ್ಮ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಭಾವ ಬೀರಲು ಎಂದಿಗೂ ಅವಕಾಶ ನೀಡಬೇಡಿ. ಲೇಖಕರು ನೀಡಿದ ಒಂದು ಸಣ್ಣ ಪ್ರಯೋಗವನ್ನು ಪ್ರಯತ್ನಿಸಿ. 40ಕ್ಕೂ ಹೆಚ್ಚು 8 ಗಂಟೆಗಳ ಕಾಲ ಯಾವುದೇ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರದಂತೆ ತಡೆಯಲು ಪ್ರಯತ್ನಿಸಿ. ಆ ನಕಾರಾತ್ಮಕ ಆಲೋಚನೆಗಳನ್ನು ಕಂಡಾಗ ತಕ್ಷಣವೇ ಅವುಗಳನ್ನು ಪ್ರೀತಿ, ಶಾಂತಿ ಮತ್ತು ದಯೆಯಂತಹ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಬದಲಾಯಿಸಿ. ಪ್ರಾರಂಭದಲ್ಲಿ ಇದು ಕಷ್ಟಕರವಾಗಿ ತೋರುತ್ತಿದ್ದರೂ ಅಭ್ಯಾಸದ ನಂತರ ಇದು ಸುಲಭವಾಗುತ್ತದೆ. ನಿಮ್ಮ ನಂಬಿಕೆಗಳು ಬಹಳ ಮುಖ್ಯ, ಏಕೆಂದರೆ ನೀವು ಏನನ್ನು ನಂಬುತ್ತೀರೋ ನೀವೇ ಅದು ಆಗುತ್ತೀರಿ. ನಂಬಿಕೆಯು ಒಂದು ರೀತಿಯ ಸ್ವಯಂ ಪೂರೈಸುವ ಭವಿಷ್ಯವಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ನಂಬಿಕೆಗಳು ನಿಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರುತ್ತವೆ, ನಿಮ್ಮ ಭಾವನೆಗಳು ನಿಮ್ಮ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತವೆ, ಮತ್ತು ನಿಮ್ಮ ಕಾರ್ಯಗಳು ಅಂತಿಮವಾಗಿ ನಿಮ್ಮ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುತ್ತವೆ. ಇದರರ್ಥ, ನೀವು ಯಾವುದರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡುತ್ತೀರೋ ಆ ಫಲಿತಾಂಶವನ್ನೇ ನೀವು ನಿಮ್ಮ ಜೀವನದಲ್ಲಿ ಸಾಧಿಸುವಿರಿ. ನೀವು ಆಯ್ಕೆ ಮಾಡಬೇಕಾದ ಕೆಲವು ಪ್ರಮುಖ ನಂಬಿಕೆಗಳು ಇವೆ. ನಾನು ನನ್ನ ಸ್ವಂತ ಅದೃಷ್ಟವನ್ನು ರೂಪಿಸುತ್ತೇನೆ. ನಾನು ಅನುಮತಿಸದಿದ್ದರೆ ಯಾರೂ ನನಗೆ ನೋವುಂಟು ಮಾಡಲು ಸಾಧ್ಯವಿಲ್ಲ. ಜೀವನವು ನಿಜವಾಗಿಯೂ ಅಮೂಲ್ಯವಾಗಿದೆ. ಎಲ್ಲವೂ ಸಂಭವಿಸಲು ಒಂದು ನಿರ್ದಿಷ್ಟ ಕಾರಣವಿದೆ. ಎಲ್ಲವೂ ಅಂತಿಮವಾಗಿ ಸರಿಯಾಗುತ್ತಿದೆ, ಮತ್ತು ಅಂತಿಮವಾಗಿ ನಾನು ಇದನ್ನು ಖಂಡಿತವಾಗಿಯೂ ಮಾಡಬಲ್ಲೆ. ಇಂತಹ ಸಕಾರಾತ್ಮಕ ನಂಬಿಕೆಗಳನ್ನು ರೂಢಿಸಿಕೊಳ್ಳಿ. 6. ನಿಮ್ಮ ಸಕಾರಾತ್ಮಕ ಮನೋಭಾವದ ಅನಿವಾರ್ಯ ಪ್ರಾಮುಖ್ಯತೆ. ನಿಮ್ಮ ಸಂತೋಷಕ್ಕೆ ನಿಮ್ಮ ಮನೋಭಾವವು ಅತ್ಯಗತ್ಯ. ಇದು ನೀವು ವಿಷಯಗಳನ್ನು ನೋಡುವ ವಿಧಾನವನ್ನು ಮತ್ತು ಅವುಗಳನ್ನು ಎದುರಿಸುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಕೆಟ್ಟ ಸಮಯವನ್ನು ನೋಡುವ ನಿಮ್ಮ ವಿಧಾನವನ್ನು ಬದಲಾಯಿಸಲು ನೀವು ಕ್ರಮ ತೆಗೆದುಕೊಳ್ಳಬೇಕು. ನಿಮ್ಮೊಂದಿಗೆ ಏನೇ ಸಂಭವಿಸಿದರೂ ಅದು ಯಾವಾಗಲೂ ಒಂದು ಸವಾಲು ಮತ್ತು ಅದೇ ಸಮಯದಲ್ಲಿ ಒಂದು ಅವಕಾಶವಾಗಿರುತ್ತದೆ ಎಂಬುದನ್ನು ನೆನಪಿಡಿ. ಜೀವನದ ಅತ್ಯಂತ ಕಷ್ಟಕರ ಅಥವಾ ಕೆಟ್ಟ ಪರಿಸ್ಥಿತಿಗಳಲ್ಲಿಯೂ ಸಹ ವಿಷಯಗಳ ಸಕಾರಾತ್ಮಕ ಅಂಶವನ್ನು ನೋಡಲು ಪ್ರಯತ್ನಿಸಿ. ಪ್ರತಿ ಕೆಟ್ಟ ವಿಷಯದಲ್ಲಿಯೂ ಏನಾದರೂ ಒಳ್ಳೆಯದು ಅಡಗಿರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆ ಬಂದಾಗಲೆಲ್ಲ ಅದನ್ನು ತಕ್ಷಣ ಸಕಾರಾತ್ಮಕ ಆಲೋಚನೆಯಾಗಿ ಪರಿವರ್ತಿಸಿ. ನಿಮ್ಮ ಮನೋಭಾವವೇ ಎಲ್ಲವನ್ನೂ ನಿರ್ಧರಿಸುತ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ಸ್ವತಃ ಇರುವುದಿಲ್ಲ, ಆದರೆ ನಮ್ಮ ಆಲೋಚನೆಗಳು ಮತ್ತು ನಮ್ಮ ದೃಷ್ಟಿಕೋನ ಮಾತ್ರ ಅದನ್ನು ಹಾಗೆ ಮಾಡುತ್ತವೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನೀವು ಸಮಸ್ಯೆಗೆ ಎಷ್ಟು ಹತ್ತಿರವಾಗುತ್ತೀರೋ ಅದನ್ನು ಅಷ್ಟೇ ಸುಲಭವಾಗಿ ಜಯಿಸಲು ಮತ್ತು ಅದರ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯ.
ನೀವು ಪ್ರತಿ ಪರಿಸ್ಥಿತಿಯಲ್ಲಿಯೂ ಒಳ್ಳೆಯದನ್ನು ಹುಡುಕುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ನಿಮ್ಮ ಜೀವನದ ಗುಣಮಟ್ಟದಲ್ಲಿ ನೀವು ಅಸಾಧಾರಣ ಬದಲಾವಣೆಯನ್ನು ತರುತ್ತೀರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಎಂದು ನೀವು ಭಾವಿಸಿದ ಕನಿಷ್ಠ 15 ವಿಷಯಗಳ ಒಂದು ಪಟ್ಟಿಯನ್ನು ಮಾಡಿ. ಸಮಯ ಕಳೆದಂತೆ ಆ ವಿಷಯಗಳು ನಿಮಗೆ ಹೇಗೆ ಒಳ್ಳೆಯದನ್ನು ತಂದಿವೆ ಎಂಬುದನ್ನು ವಿಶ್ಲೇಷಿಸಿ. ಈ ರೀತಿಯ ವ್ಯಾಯಾಮವು ನಿಮ್ಮ ಮನೋಭಾವವನ್ನು ಮೂಲಭೂತವಾಗಿ ಬದಲಾಯಿಸಲು ಸಹಾಯ ಮಾಡುತ್ತದೆ. 7. ತಾಳ್ಮೆ ಮತ್ತು ಸತತ ಪರಿಶ್ರಮ ಎಂದಿಗೂ ಬಿಟ್ಟುಕೊಡಬೇಡಿ. ಯಶಸ್ಸು ಎಂದಿಗೂ ಸುಲಭವಾಗಿ ಬರುವುದಿಲ್ಲ ಎಂಬುದು ಸಾಮಾನ್ಯ ಸಂಗತಿ. ನಿಮ್ಮ ದಾರಿಯಲ್ಲಿ ಅನೇಕ ಅಡೆತಡೆಗಳು ಮತ್ತು ವಿಫಲತೆಗಳು ಎದುರಾಗುತ್ತವೆ. ನಿಮ್ಮ ಮೂಲ ಯೋಜನೆ ವಿಫಲವಾದರೆ ಅದನ್ನು ಸುಧಾರಿಸಬಹುದು ಎಂಬುದನ್ನು ನೀವು ಧೈರ್ಯದಿಂದ ನೆನಪಿಡಿ. ಒಂದು ಹೊಸ, ಮಾರ್ಪಡಿಸಿದ ಯೋಜನೆಯೊಂದಿಗೆ ಬನ್ನಿ ಮತ್ತು ಅದನ್ನು ಮತ್ತೆ ಪ್ರಯತ್ನಿಸಿ. ಆ ಹೊಸ ಯೋಜನೆಯು ವಿಫಲವಾದರೆ ಅದನ್ನು ಮತ್ತೊಮ್ಮೆ ಬದಲಾಯಿಸಿ. ಅದು ಕಾರ್ಯನಿರ್ವಹಿಸುವವರೆಗೆ ನೀವು ಪ್ರಯತ್ನಿಸುತ್ತಲೇ ಇರಿ. ಕಾರ್ಯನಿರ್ವಹಿಸುವ ಜಿದ್ದಿನೊಂದಿಗೆ ಇದನ್ನು ನಿಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಕು. ಒಂದು ಗುರಿಯನ್ನು ಸಾಧಿಸಲು ದೃಢ ಸಂಕಲ್ಪ ಮಾಡಿ, ಸ್ಪಷ್ಟವಾದ ಯೋಜನೆಯನ್ನು ರಚಿಸಿ ಮತ್ತು ಆ ಕೆಲಸದೊಂದಿಗೆ ಸಂಪೂರ್ಣ ಗಮನವಿಟ್ಟು ಮುಂದುವರಿಯಿರಿ. ಎಲ್ಲಾ ನಕಾರಾತ್ಮಕ ವಿಷಯಗಳು ಜನರಿಂದ ದೂರವಿರಿ. ಮುಂದೆ ಸಾಗಲು ನಿಮ್ಮನ್ನು ಪ್ರೋತ್ಸಾಹಿಸುವ ಜನರಿಗೆ ಹೆಚ್ಚು ಸಹಾಯ ಮಾಡಿ ಮತ್ತು ಅವರೊಂದಿಗೆ ಇರಿ. ಸದಾ ಕಲಿಯುವ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಿ. ಬದಲಾವಣೆ ಎನ್ನುವುದು ರಾತ್ರೋರಾತ್ರಿ ನಡೆಯುವ ಪ್ರಕ್ರಿಯೆ ಅಲ್ಲ, ಅದಕ್ಕೆ ತಾಳ್ಮೆ ಅತಿ ಮುಖ್ಯ. ಶ್ರೇಷ್ಠ ವಿಜ್ಞಾನಿ ಥಾಮಸ್ ಎಡಿಸನ್ ಅವರೇ ಯಶಸ್ಸಿಗಾಗಿ 10ಕ್ಕೂ ಹೆಚ್ಚು ಸಾವಿರ ಮಾರ್ಗಗಳನ್ನು ಹುಡುಕಿದರು, ಆದರೆ ಆ ಮಾರ್ಗಗಳು ಕೆಲಸ ಮಾಡಲಿಲ್ಲ. ಆ ಕಲಿಯುವಿಕೆಯ ಕಾರಣದಿಂದಲೇ ಅವರು ನಂತರ ಅಂತಹ ದೊಡ್ಡ ಆವಿಷ್ಕಾರಗಳನ್ನು ನಮಗೆ ನೀಡಲು ಸಾಧ್ಯವಾಯಿತು. ಯಶಸ್ವಿಯಾಗಲು ನಾವು ಎಂದಿಗೂ ಮತ್ತು ಯಾವ ಕಾರಣಕ್ಕೂ ಬಿಟ್ಟುಕೊಡಬಾರದು. ವೈಫಲ್ಯವು ನಮಗೆ ಕಲಿಯಲು ಮತ್ತು ಮತ್ತಷ್ಟು ಬಲವಾಗಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ. 8. ನಿರಂತರವಾಗಿ ಕಲಿಯುವುದನ್ನು ಮುಂದುವರಿಸಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ. ನೀವು ಹೆಚ್ಚು ಕಲಿಯುತ್ತೀರಿ, ನಿಮ್ಮ ಮೌಲ್ಯವು ಹೆಚ್ಚಾಗುತ್ತದೆ ಮತ್ತು ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸಲು ಸಾಧ್ಯವಾಗುತ್ತದೆ. ಕೇವಲ ಓದುವ ಮೂಲಕ ಮಾತ್ರವಲ್ಲದೆ ಕೇಳುವ ಮೂಲಕವೂ ಸದಾ ಕಲಿಯಲು ಪ್ರಯತ್ನಿಸಿ. ಉದಾಹರಣೆಗೆ, ನೀವು ಕಾರು ಅಥವಾ ಬೈಕ್ ಚಾಲನೆ ಮಾಡುವಾಗ ಯಾವುದಾದರೂ ಆಡಿಯೋ ಬುಕ್ಗಳನ್ನು ಅಥವಾ ಪಾಡ್ಕಾಸ್ಟ್ಗಳನ್ನು ಕೇಳಿ ಕಲಿಯಿರಿ. ನಿಮ್ಮ ಕಾಫಿ ವಿರಾಮದ ಸಮಯದಲ್ಲಿ ಅಥವಾ ಊಟದ ಸಮಯದಲ್ಲಿ ಯಾವುದಾದರೂ ನಿರ್ದಿಷ್ಟ ವಿಷಯದ ಬಗ್ಗೆ ಓದಿ ಮತ್ತು ಕಲಿಯಿರಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಯಾವಾಗಲೂ ಹೆಚ್ಚು ಹೆಚ್ಚು ಕಲಿಯಲು ಪ್ರಯತ್ನಿಸಿ. ನೀವು ಯಾವುದೇ ನಿಷ್ಪ್ರಯೋಜಕ ವಿಚಾರಗಳಿಗೆ ಸಮಯ ನೀಡದೆ ಕಲಿಕೆಗೆ ಒತ್ತು ಕೊಟ್ಟರೆ ನಿಮ್ಮ ಜೀವನದ ಮೌಲ್ಯ ಖಂಡಿತವಾಗಿ ಹೆಚ್ಚುತ್ತದೆ. 9. ಅಸಹಜತೆಯೊಂದಿಗೆ ಸೌಕರ್ಯ ಕಂಡುಕೊಳ್ಳಿ. ಯಶಸ್ಸಿನ ಹಾದಿಯು ಆಗಾಗ್ಗೆ ಅಸಹಜವಾದ, ಅಂದರೆ ಕಷ್ಟಕರವಾದ ವಿಷಯಗಳ ಮೂಲಕ ಹಾದು ಹೋಗುತ್ತದೆ. ಇತರರು ಮಾಡಲು ಇಷ್ಟಪಡದ ಕೆಲಸಗಳನ್ನು ಮಾಡುವ ಅಭ್ಯಾಸವನ್ನು ನೀವು ರೂಢಿಸಿಕೊಳ್ಳಬೇಕು. ನಿಮಗೆ ದೊಡ್ಡ ಬದಲಾವಣೆಗೆ ಕರೆದೊಯ್ಯುವ ಸಣ್ಣ ಸಣ್ಣ ವಿಷಯಗಳನ್ನು ಬದಲಾಯಿಸುವುದರೊಂದಿಗೆ ನಿಮ್ಮ ಈ ಪ್ರಯಾಣವನ್ನು ಪ್ರಾರಂಭಿಸಿ. ಪ್ರತಿದಿನ ನಿಮಗೆ ಸ್ವಲ್ಪ ಅಸಹಜತೆಯನ್ನು ಉಂಟುಮಾಡುವ ಕೆಲಸವನ್ನು ಮಾಡಲು ಪ್ರಯತ್ನಿಸಿ. ನಿಮಗೆ ನೀವೇ ಸವಾಲು ಹಾಕಿ ಮತ್ತು ಮುಂದುವರಿಯಿರಿ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನಿದೆ ಎಂಬುದರ ಮೇಲೆ ಗಮನವಿರಲಿ, ಏನಿಲ್ಲ ಎಂಬುದರ ಮೇಲೆ ಅಲ್ಲ. ನೀವು ಯಾವುದರ ಮೇಲೆ ಸಂಪೂರ್ಣವಾಗಿ ಗಮನಹರಿಸುತ್ತೀರೋ ಅದು ನಿಮ್ಮ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯಗಳು ಮತ್ತು ನಿಮ್ಮ ಶಕ್ತಿಗಳ ಮೇಲೆ ಸಂಪೂರ್ಣ ಗಮನಹರಿಸಿ, ನಿಮ್ಮ ನ್ಯೂನತೆಗಳ ಮೇಲಲ್ಲ. ನಿಮ್ಮ ನ್ಯೂನತೆಗಳನ್ನು ಸುಧಾರಿಸುವುದರತ್ತ ಗಮನಹರಿಸಿ, ಆಗ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ಸಾಧ್ಯವಾಗುತ್ತದೆ. 10. ನಿಮ್ಮ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ದಿನವಿಡೀ ನೀವು ನಿಮ್ಮೊಂದಿಗೆ ಏನೆಲ್ಲ ಮಾತನಾಡುತ್ತೀರೋ, ಅಂದರೆ ನಿಮ್ಮ ಆಂತರಿಕ ಸಂಭಾಷಣೆ ಹೇಗಿರುತ್ತದೆಯೋ, ನೀವು ಅಂತಿಮವಾಗಿ ಅದೇ ಆಗುತ್ತೀರಿ. ಒಳ್ಳೆಯ ವಿಷಯವೆಂದರೆ ನಿಮ್ಮ ಮಾತನಾಡುವ ವಿಧಾನವನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನವನ್ನು ನೀವು ಬದಲಾಯಿಸಬಹುದು. ನಿಮ್ಮೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಮಾತನಾಡಿ ಮತ್ತು ನಿಮಗೆ ನೀವೇ ಸೂಕ್ತವಾದ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿ. ಉದಾಹರಣೆಗೆ, ನಾನು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು? ಇದರ ಅತ್ಯುತ್ತಮ ಮಾರ್ಗ ಯಾವುದು? ಉತ್ತರ ಸಿಕ್ಕ ತಕ್ಷಣ ಅದರ ಮೇಲೆ ಕೆಲಸ ಮಾಡಿ ಮತ್ತು ಮುಂದೆ ಸಾಗಿ. ನಿಮ್ಮ ನಾಲಿಗೆಯ ಮೇಲೆ ನೀವು ನಿಯಂತ್ರಣ ಸಾಧಿಸಿದರೆ ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಬಹುದು. 11. ಹೊಸ ಅಭ್ಯಾಸಗಳು, ಹೊಸ ಜೀವನ. ಯಾವುದೇ ಹೊಸ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು ಸುಮಾರು 20ಕ್ಕೂ ಹೆಚ್ಚು 1 ದಿನಗಳು ಬೇಕಾಗುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ನೀವು ವಿಭಿನ್ನ ಫಲಿತಾಂಶಗಳನ್ನು ಬಯಸಿದರೆ ನೀವು ವಿಷಯಗಳನ್ನು ವಿಭಿನ್ನವಾಗಿ ಹೊಸ ಮಾರ್ಗದಲ್ಲಿ ಮಾಡಲು ಪ್ರಾರಂಭಿಸಬೇಕು. ನಿಮ್ಮ ಗುರಿಗಳ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಸರಿಯಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ನೀವು ಹಾಗೆ ಮಾಡಿದರೆ ಜೀವನದಲ್ಲಿ ಯಶಸ್ವಿಯಾಗುವುದರಿಂದ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಲೇಖಕರು ಕೆಲವು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಸೂಚಿಸುತ್ತಾರೆ. ವಾರದಲ್ಲಿ ಕನಿಷ್ಠ 3 ಬಾರಿ ದೈಹಿಕ ವ್ಯಾಯಾಮ ಮಾಡಿ, ಸಕಾರಾತ್ಮಕತೆಯ ಮೇಲೆ ಗಮನಹರಿಸಿ, ನಿಮ್ಮ ಮುಖ್ಯ ಗುರಿಗಳ ಮೇಲೆ ನಿರಂತರವಾಗಿ ಕೆಲಸ ಮಾಡಿ. ವಾರಾಂತ್ಯದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಹೆಚ್ಚು ತರಕಾರಿಗಳನ್ನು ಸೇವಿಸಿ, ಸ್ನೇಹಿತರನ್ನು ಭೇಟಿ ಮಾಡಿ, ಪ್ರತಿದಿನ 30 ನಿಮಿಷ ಓದಿ.
ಮತ್ತು ಹಗಲಿನಲ್ಲಿ 15 ನಿಮಿಷಗಳ ಕಾಲ ಲಘುನಿದ್ರೆ ಮಾಡಿ. ಈ ಅಭ್ಯಾಸಗಳು ನಿಮ್ಮನ್ನು ಶಕ್ತಿಯುತರನ್ನಾಗಿ ಮಾಡುತ್ತವೆ. 12. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಯಾರು ಎಂಬುದನ್ನು ಮೂಲಭೂತವಾಗಿ ತಿಳಿದುಕೊಳ್ಳುವುದು ಅತಿ ಮುಖ್ಯ. ನಿಮ್ಮ ಸಮುದಾಯ, ನಿಮ್ಮ ಕುಟುಂಬ ಮತ್ತು ಇಡೀ ಜಗತ್ತಿಗೆ ನೀವು ಯಾವ ರೀತಿ ಕಾಣಿಸುತ್ತಿದ್ದೀರಿ ಅಥವಾ ನೀವು ಹೇಗಿದ್ದೀರಿ ಎಂಬುದನ್ನು ಅರಿಯುವುದು ನಿಮ್ಮ ಯಶಸ್ಸಿಗೆ ಬಹಳ ಮುಖ್ಯ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿವೆ ಎಂದು ನಿಮಗೆ ತಿಳಿಯಲು ನಿಮ್ಮನ್ನು ನೀವು ಆಳವಾಗಿ ತಿಳಿದುಕೊಳ್ಳಬೇಕು. ನಿಮ್ಮನ್ನು ಉತ್ತಮವಾಗಿ ತಿಳಿದುಕೊಳ್ಳಲು ನಿಮ್ಮ ಪ್ರಮುಖ ಮೌಲ್ಯಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಮೌಲ್ಯಗಳನ್ನು ತಿಳಿದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸುತ್ತೀರೋ ಅದನ್ನು ಹೆಚ್ಚು ಸುಲಭವಾಗಿ ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಎಲ್ಲದರಲ್ಲೂ ಸಂಪೂರ್ಣವಾಗಿ ಉತ್ತಮವಾಗಿರಬೇಕಾಗಿಲ್ಲ. ನಿಮ್ಮ ಶಕ್ತಿಗಳ ಮೇಲೆ ಗಮನಹರಿಸಿ. ನೀವು ಯಾವುದರ ಮೇಲೆ ಗಮನಹರಿಸುತ್ತೀರೋ ಅದನ್ನು ನಿರಂತರವಾಗಿ ಮಾಡಲು ಮತ್ತು ಬೆಳೆಸಲು ಪ್ರಯತ್ನಿಸಿ ಎಂಬುದನ್ನು ನೆನಪಿಡಿ. ನಿಮ್ಮ ಹಿಂದಿನ ಸಾಧನೆಗಳನ್ನು ಗೌರವಿಸಿ. ನಿಮ್ಮ ಹಿಂದಿನ ಸಾಧನೆಗಳನ್ನು, ನೀವು ಸಾಧಿಸಿದ ಯಶಸ್ಸುಗಳನ್ನು ನಿಮಗೆ ನೆನಪಿಸುವ ಒಂದು ಪಟ್ಟಿಯನ್ನು ಮಾಡಿ. ಅದರ ನಂತರ ನಿಮ್ಮ ಬೆನ್ನನ್ನು ನೀವೇ ತಟ್ಟಿ ಮತ್ತು ನಿಮ್ಮನ್ನು ಶ್ಲಾಘಿಸಿ. ಉತ್ತಮವಾದ ಕೆಲಸ ಮಾಡಿದ್ದೀರಿ ಎಂದು ನಿಮ್ಮೊಂದಿಗೆ ನೀವು ಹೇಳಿಕೊಳ್ಳಿ. ನಿಮ್ಮ ಹಿಂದಿನ ಸಾಧನೆಗಳನ್ನು ನೆನಪಿಸಿಕೊಂಡು ಅದರ ಅನುಸಾರವಾಗಿ ಕೆಲಸ ಮಾಡಿ ಮತ್ತು ನಿಮ್ಮನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ನಡೆಸಿಕೊಳ್ಳಲು ಎಂದಿಗೂ ವಿಫಲರಾಗಬೇಡಿ. ನೀವು ಸಾಧಿಸಿದ ಎಲ್ಲವನ್ನೂ ಮೆಚ್ಚಿಕೊಳ್ಳಿ ಮತ್ತು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸಿ. 13. ನಿಮ್ಮ ಗುರಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಸಾಧಿಸಿ. ನಮ್ಮಲ್ಲಿ ಹೆಚ್ಚಿನವರಿಗೆ ನಮ್ಮ ಕನಸುಗಳನ್ನು ನನಸಾಗಿಸಲು ಎಲ್ಲಿಂದ ಪ್ರಾರಂಭಿಸಬೇಕು ಎಂಬ ಸ್ಪಷ್ಟ ಕಲ್ಪನೆಯೇ ಇರುವುದಿಲ್ಲ. ಹೆಚ್ಚಿನ ಜನರು 1 ವರ್ಷದಲ್ಲಿ ತಾವು ಏನು ಮಾಡಬಹುದು ಎಂದು ಊಹಿಸುತ್ತಾರೆ. ಆದರೆ ನೀವು ಒಂದು ಹೆಜ್ಜೆ ಮುಂದೆ ಹೋದರೆ ಕಾಲಾನಂತರದಲ್ಲಿ ನೀವು ಊಹಿಸಲು ಸಾಧ್ಯವಿಲ್ಲದ ವಿಷಯಗಳನ್ನು ಸಾಧಿಸಬಹುದು. ಬದಲಾವಣೆಗಳನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಇರಬೇಕು. ಆದ್ದರಿಂದ ನಿಮ್ಮ ಗುರಿಗಳನ್ನು ಕಾಗದದ ಮೇಲೆ ಬರೆಯಿರಿ, ಸ್ಪಷ್ಟಪಡಿಸಿ ಮತ್ತು ಅವುಗಳ ಮೇಲೆ ಕೆಲಸ ಮಾಡಿ. ಬರೆದ ಗುರಿಗಳು ನಿಮ್ಮ ದೃಷ್ಟಿಯಲ್ಲಿ ಉಳಿಯುತ್ತವೆ ಮತ್ತು ಅವುಗಳನ್ನು ಸಾಧಿಸುವ ಸಾಧ್ಯತೆ ಹೆಚ್ಚುತ್ತದೆ. 14. ನಿಮ್ಮ ಶಕ್ತಿ ಹೀರುವವರನ್ನು ತಪ್ಪಿಸಿ. ನಿಮ್ಮ ಗುರಿಗಳ ಕಡೆಗೆ ಮತ್ತು ಸಂತೋಷದ ಕಡೆಗೆ ನಿಮ್ಮನ್ನು ಪ್ರೇರೇಪಿಸಲು ನಿಮ್ಮ ಆಂತರಿಕ ಶಕ್ತಿಯು ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಕೆಲವು ವಿಷಯಗಳಿವೆ ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ ಹಲವು ವಿಷಯಗಳು ಇವೆ. ನಿಮ್ಮ ಶಕ್ತಿಯ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅದನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ನಿಮಗೆ ಸಂತೋಷವಾಗುವುದಿಲ್ಲ, ಉತ್ತಮ ಅನಿಸುವುದಿಲ್ಲ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಕಸಿದುಕೊಳ್ಳುವ ಎಲ್ಲಾ ವಿಷಯಗಳು ಮತ್ತು ನಕಾರಾತ್ಮಕ ಜನರಿಂದ ದೂರವಿರಿ. ನೀವು ಪ್ರಾರಂಭಿಸಿದ ಯಾವುದೇ ಕೆಲಸವನ್ನು ಅರ್ಧಕ್ಕೆ ಅಪೂರ್ಣವಾಗಿ ಬಿಡಬೇಡಿ. ಪ್ರಾರಂಭಿಸಿದ್ದನ್ನು ಸಂಪೂರ್ಣ ಶಕ್ತಿಯೊಂದಿಗೆ ದೃಢ ಸಂಕಲ್ಪದಿಂದ ಪೂರ್ಣಗೊಳಿಸಿ. 15. ನಿಮ್ಮ ಅಮೂಲ್ಯ ಸಮಯವನ್ನು ನಿರ್ವಹಿಸಿ. ಯಾವುದೇ ಕೆಲಸವನ್ನು ಮಾಡಲು ನೀವು ಸಮಯ ನಿರ್ವಹಣೆಯನ್ನು ಕಲಿಯಬೇಕು. ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ನಿರ್ವಹಿಸಿ. ನಿಮ್ಮ ಸಮಯವು ಬಹಳ ಮುಖ್ಯವಾದುದು, ಅದನ್ನು ವ್ಯರ್ಥ ಮಾಡಬೇಡಿ. ಅದೇ ಸಮಯದಲ್ಲಿ ವಿಶ್ರಾಂತಿಯ ಸಮಯವನ್ನು ನಿಗದಿಪಡಿಸಲು ಮರೆಯಬೇಡಿ. ಉದಾಹರಣೆಗೆ ಲಘುನಿದ್ರೆ, ಉತ್ತಮ ಪುಸ್ತಕಗಳನ್ನು ಓದುವುದು, ಧ್ಯಾನ ಮಾಡುವುದು ಮತ್ತು ನಿಮ್ಮ ಆಸಕ್ತಿಗೆ ಅನುಗುಣವಾದ ಕೆಲಸಗಳನ್ನು ಮಾಡಲು ಸ್ವಲ್ಪ ಸಮಯವನ್ನು ಮೀಸಲಿಡಿ. ಸಮಯ ನಿರ್ವಹಣೆಗಾಗಿ ಲೇಖಕರು ಕೆಲವು ನಿರ್ದಿಷ್ಟ ವಿಧಾನಗಳನ್ನು ನೀಡಿದ್ದಾರೆ. ಇವುಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುತ್ತವೆ. ಯಾರೊಂದಿಗಾದರೂ ಫೋನಿನಲ್ಲಿ ಕೇವಲ 5 ನಿಮಿಷಗಳ ಕಾಲ ಮಾತ್ರ ಮಾತನಾಡಿ. ಸಮಯವನ್ನು ಅಳತೆ ಮಾಡಿ. ಸಮಯದ ವಿರುದ್ಧ ಕೆಲಸ ಮಾಡಿ ಮತ್ತು ನಿಮ್ಮ ಕೆಲಸವನ್ನು ನಿಗದಿತ ಸಮಯಕ್ಕಿಂತ ವೇಗವಾಗಿ ಮುಗಿಸಲು ಪ್ರಯತ್ನಿಸಿ. ಅಲಾರಾಂ ಗಡಿಯಾರವನ್ನು ಹೊಂದಿಸಿ ಮತ್ತು ಅದು ಬಾರಿಸುವ ಮೊದಲು ನಿಮ್ಮ ಕೆಲಸವನ್ನು ಮುಗಿಸುವ ಒಂದು ಸ್ಪರ್ಧೆಯನ್ನು ನಿಮಗಾಗಿ ನೀವೇ ಸೃಷ್ಟಿಸಿ. ಪ್ರತಿದಿನ ಸಂಜೆ ಮುಂದಿನ ದಿನದ 5 ಪ್ರಮುಖ ಕೆಲಸಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ಆದ್ಯತೆಯ ಮೇರೆಗೆ ಪರಿಶೀಲಿಸಿ. ಮೊದಲಿಗೆ ನಿಮಗೆ ಇಷ್ಟವಿಲ್ಲದ, ಕಷ್ಟಕರವಾದ ಅಥವಾ ಮುಂದೂಡಲು ಬಯಸುವ ಕೆಲಸವನ್ನು ಮಾಡಿ, ಅಂದರೆ ಕಪ್ಪೆಯನ್ನು ನುಂಗಿ. ನಿಮ್ಮ ಸಮಯವನ್ನು ಪತ್ತೆಹಚ್ಚಿ. ಪ್ರಸ್ತುತದಲ್ಲಿ ನಿಮ್ಮ ಸಮಯವನ್ನು ಹೇಗೆ ಬಳಸುತ್ತಿದ್ದೀರಿ ಎಂಬುದನ್ನು 1 ವಾರದ ಕಾಲ ಜಾಗರೂಕತೆಯಿಂದ ಗಮನಿಸಿ. ಸದಾ ಕಾರ್ಯನಿರತರಾಗಿರುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಸ್ಪಷ್ಟ ಫಲಿತಾಂಶಗಳನ್ನು ಪಡೆಯಲು ಮುಂದೆ ಸಾಗಿ. ನಿಷ್ಪ್ರಯೋಜಕವಾದ ಕೆಲಸಗಳಿಂದ ದೂರವಿರಿ. 16. ನಿಮ್ಮನ್ನು ಸಂಘಟಿತರಾಗಿರಿಸಿ. ಸಂಘಟಿತರಾಗಲು ಲೇಖಕರು ಕೆಲವು ಸುಲಭವಾದ ಮತ್ತು ಕಾರ್ಯಸಾಧ್ಯವಾದ ಮಾರ್ಗಗಳನ್ನು ಸೂಚಿಸಿದ್ದಾರೆ. ಇವುಗಳನ್ನು ಪ್ರಯತ್ನಿಸುವ ಮೂಲಕ ನಿಮ್ಮ ಜೀವನವನ್ನು ಗಮನಾರ್ಹವಾಗಿ ಬದಲಾಯಿಸಬಹುದು. ನಿಮ್ಮ ದಿನದ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು 15 ನಿಮಿಷಗಳ ಕಾಲ ಏನು ಮಾಡಬೇಕು ಎಂಬುದರ ಕುರಿತು ಯೋಚಿಸಿ ಮತ್ತು ಯೋಜಿಸಿ. ಪ್ರಮುಖ ದಾಖಲೆಗಳನ್ನು ನಿರ್ವಹಿಸಲು ಮತ್ತು ಅವುಗಳನ್ನು ಪರಿಶೀಲಿಸಲು 1 ಗಂಟೆ ಮೀಸಲಿಡಿ. ಪ್ರತಿದಿನ ಹಳೆಯ ಕಾಗದಗಳನ್ನು ಮತ್ತು ಕಸವನ್ನು ಎಸೆಯಲು ಮತ್ತು ನಿಮ್ಮ ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸಲು ಕೇವಲ 5 ನಿಮಿಷಗಳನ್ನು ಬಳಸಿ. ನಿಮ್ಮ ದಿನದ ಕೆಲಸಗಳನ್ನು ಮುಗಿಸಿದ ನಂತರ ಮುಂದಿನ ದಿನ ಏನು ಮಾಡಬೇಕು ಎಂಬುದರ ಬಗ್ಗೆ ಕೊನೆಯ 15 ನಿಮಿಷಗಳ ಕಾಲ ಗಂಭೀರವಾಗಿ ಯೋಚಿಸಿ.
ನಿಮ್ಮ ಇಮೇಲ್ ಇನ್ಬಾಕ್ಸ್ ಅನ್ನು ಮಾಡಬೇಕಾದ ಕೆಲಸಗಳ ಪಟ್ಟಿಯಂತೆ ಬುದ್ಧಿವಂತಿಕೆಯಿಂದ ಬಳಸಿ. 5 ನಿಮಿಷಗಳಿಗಿಂತ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಯಾವುದೇ ಇಮೇಲ್ ಅಥವಾ ಕೆಲಸವಿದ್ದರೆ ಅದನ್ನು ತಕ್ಷಣವೇ ವಿಳಂಬವಿಲ್ಲದೆ ಮಾಡಿ. ನೀವು ಈಗಿರುವ ಕೆಲಸಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವವರೆಗೆ ಯಾವುದೇ ಹೊಸ ಕೆಲಸ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ. ಮೊದಲ ಬಾರಿಗೆ ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಕೆಲಸ ಮಾಡಿ. ಇದರಿಂದ ಆ ಕೆಲಸವು ನಿಮ್ಮನ್ನು ಮತ್ತೆ ಕಾಡಲು ಹಿಂತಿರುಗುವುದಿಲ್ಲ ಮತ್ತು ನಿಮ್ಮ ಸಮಯ ಮತ್ತೊಮ್ಮೆ ವ್ಯರ್ಥವಾಗುವುದಿಲ್ಲ. ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಿ, ಕೇವಲ ಕಾರ್ಯನಿರತರಾಗಿರುವ ಮಾತ್ರಕ್ಕೆ ನೀವು ಪರಿಣಾಮಕಾರಿ ಎಂದು ಅರ್ಥವಲ್ಲ. ಕೇವಲ ನಿಮ್ಮ ಕಚೇರಿಯಲ್ಲಿ ಅತ್ಯಂತ ಗೊಂದಲಮಯವಾದ ಟೇಬಲ್ ಇದೆ ಎಂದ ಮಾತ್ರಕ್ಕೆ ನೀವು ಹೆಚ್ಚು ಶ್ರಮವಹಿಸುವವರು ಎಂದರ್ಥವಲ್ಲ. ಪರಿಣಾಮಕಾರಿತ್ವಕ್ಕೆ ಮತ್ತು ಫಲಿತಾಂಶಕ್ಕೆ ಮಾತ್ರ ಗಮನ ಕೊಡಿ. 17. ನಿಮ್ಮ ಭಯಗಳನ್ನು ಎದುರಿಸಿ. ನಿಮ್ಮ ಭಯಗಳಿಂದ ದೂರ ಓಡಬೇಡಿ. ಬದಲಾಗಿ ಅವುಗಳನ್ನು ಧೈರ್ಯದಿಂದ ಎದುರಿಸಿ. ನಿಮ್ಮ ಬಗ್ಗೆ ಯಾವುದೇ ಮಿತಿಯನ್ನು ಹಾಕಿಕೊಳ್ಳಬೇಡಿ ಮತ್ತು ಎಂದಿಗೂ ಏನನ್ನು ಮಾಡಲು ವಿಷಾದಿಸದ ವ್ಯಕ್ತಿಯಾಗಬೇಡಿ. ಭಯವು ನಿಮ್ಮ ಮನಸ್ಸಿನ ಒಂದು ಮಿತಿ ರಚನಾ ಯಾಂತ್ರಿಕ ವ್ಯವಸ್ಥೆ. ನಿಮ್ಮ ಮನಸ್ಸು ಯಾವಾಗಲೂ ನಿಮ್ಮನ್ನು ಸುರಕ್ಷಿತವಾಗಿಡಲು ಬಯಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ತಿಳಿದಿಲ್ಲದ ಎಲ್ಲವೂ ಭಯದ ಪ್ರದೇಶದಲ್ಲಿರುತ್ತದೆ. ಧೈರ್ಯ ಮತ್ತು ಸಹಾನುಭೂತಿಯ ಮೂಲಕ ಭಯವನ್ನು ಜಯಿಸಲು ಕಲಿಯಿರಿ. ನೆನಪಿಡಿ, ಭಯದ ಹಿಂದೆ ಬಹಳ ಒಳ್ಳೆಯ ಅವಕಾಶಗಳು ನಿಮ್ಮಿಗಾಗಿ ಕಾಯುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಿ. ನೀವು ಭಯವನ್ನು ನೋಡಿದಾಗ ಆ ಕೆಲಸವನ್ನು ಮಾಡುವುದರಿಂದ ದೂರವಿರುತ್ತೀರಿ. ಬದಲಾಗಿ ನಿಮ್ಮ ಭಯವನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅದರ ಮೇಲೆ ಕೆಲಸ ಮಾಡಿ. ಆದರೆ ಅದನ್ನು ಒಂದು ಸತ್ಯ ಎಂದು ಎಂದಿಗೂ ನಂಬಬೇಡಿ. ನಿಮ್ಮ ಭಯವನ್ನು ಪ್ರಶ್ನಿಸಿ. ಓಹ್, ನನ್ನ ಹಳೆಯ ಸ್ನೇಹಿತ ಭಯವೇ, ನೀನು ಮತ್ತೆ ಏನು ಮಾಡುತ್ತಿದ್ದೀಯಾ? ನೀನು ನನಗೆ ಕೇವಲ ಎಚ್ಚರಿಕೆ ನೀಡಲು ಬಯಸುತ್ತೀಯಾ ಅಥವಾ ನನ್ನನ್ನು ಸಂಪೂರ್ಣವಾಗಿ ಪಾರ್ಶ್ವವಾಯು ಮಾಡುವಂತೆ ಬಯಸುತ್ತೀಯಾ ಎಂದು ಪ್ರಶ್ನಿಸಿ. ಆ ಭಯವನ್ನು ಎದುರಿಸಿ ಮತ್ತು ನಿಮ್ಮ ಭಯವು ತಾನಾಗಿಯೇ ನಿಮ್ಮಿಂದ ದೂರವಾಗುತ್ತದೆ. ಅದರ ನಂತರ ನೀವು ಎಲ್ಲವನ್ನೂ ಮಾಡಲು ಸಾಧ್ಯವಾಗುತ್ತದೆ. 18. ನಿಮ್ಮ ದಿನದ ಅತ್ಯಂತ ಮುಖ್ಯವಾದ ಗಂಟೆ. ನಿಮ್ಮ ದಿನದ ಅತ್ಯಂತ ಮುಖ್ಯವಾದ ಸಮಯವೆಂದರೆ ನೀವು ಎದ್ದ ನಂತರದ ಮತ್ತು ಮಲಗುವ ಮೊದಲು ಇರುವ 30 ನಿಮಿಷಗಳು. ಈ ಸಮಯದಲ್ಲಿ ನಿಮ್ಮ ಸುಪ್ತ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಬಹಳ ಗ್ರಹಣಶೀಲವಾಗಿರುತ್ತದೆ ಮತ್ತು ಅದು ಹೆಚ್ಚಿನದನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದು ನಿಮ್ಮ ಇಡೀ ದಿನದ ಮೇಲೆ ಪ್ರಭಾವ ಬೀರುತ್ತದೆ. ಲೇಖಕರು ಬೆಳಗಿನ 30 ನಿಮಿಷಗಳಿಗಾಗಿ ಕೆಲವು ಚಟುವಟಿಕೆಗಳನ್ನು ಸೂಚಿಸಿದ್ದಾರೆ. ಕೃತಜ್ಞತೆಯಿಂದ ಇರಿ. ಇಂದು ಒಂದು ಅದ್ಭುತ ದಿನವಾಗಲಿದೆ ಎಂದು ಸಕಾರಾತ್ಮಕವಾಗಿ ಯೋಚಿಸಿ. ನೀವು ಕೃತಜ್ಞರಾಗಿರುವ 5 ವಿಷಯಗಳನ್ನು ನೆನಪಿಸಿಕೊಳ್ಳಿ. 15 ನಿಮಿಷಗಳ ಕಾಲ ಶಾಂತವಾಗಿರಿ ಅಥವಾ ಧ್ಯಾನ ಮಾಡಿ. ಅತ್ಯುತ್ತಮವಾಗಿ ಪ್ರಾರಂಭವಾಗುವ ನಿಮ್ಮ ಇಡೀ ದಿನವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಸೂರ್ಯೋದಯವನ್ನು ನೋಡಿ. ಪ್ರತಿದಿನ ನಡೆಯಲು ಅಥವಾ ಓಡಲು ಹೋಗಿ. ಅದೇ ರೀತಿ ನಿಮ್ಮ ದಿನದ ಕೊನೆಯ ಗಂಟೆಯೂ ಅಷ್ಟೇ ಮುಖ್ಯವಾಗಿದೆ. ನಿಮ್ಮ ದಿನವನ್ನು ಮುಗಿಸುವ ಸಮಯ ಬಂದಾಗ ನೀವು ಏನು ಉತ್ತಮವಾಗಿ ಮಾಡಿದ್ದೀರಿ ಮತ್ತು ನೀವು ಏನು ಉತ್ತಮವಾಗಿ ಮಾಡಬಹುದಿತ್ತು ಎಂಬುದರ ಬಗ್ಗೆ ಯೋಚಿಸಿ. ಮುಂದೇನು ಮಾಡಬೇಕು ಎಂಬುದನ್ನು ಆ 30 ನಿಮಿಷಗಳಲ್ಲಿ ನಿರ್ಧರಿಸಿ ಮತ್ತು ಒಂದು ಪಟ್ಟಿಯನ್ನು ಮಾಡಿ. ನಿಮ್ಮ ಉತ್ತಮ ದಿನಗಳನ್ನು ಕಲ್ಪಿಸಿಕೊಳ್ಳಿ. ಕೆಲವು ಪ್ರೇರಣಾತ್ಮಕ ಲೇಖನ, ಪುಸ್ತಕ ಅಥವಾ ಕವನಗಳನ್ನು ಓದಿ. ನಿಮಗೆ ಪ್ರೇರಣೆ ನೀಡುವ ಶಾಂತ ಸಂಗೀತವನ್ನು ಆಲಿಸಿ. 19. ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಿ. ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳಲ್ಲಿ ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳುವುದು ಒಂದು. ಇದರರ್ಥ ನೀವು ಏನು ಮಾಡಲು ಇಷ್ಟಪಡುತ್ತೀರಿ ಎಂಬುದನ್ನು ಕಂಡುಕೊಳ್ಳುವುದು. ನೀವು ಏನೇ ಮಾಡಿದರೂ ಅದರಿಂದ ನಿಮಗೆ ಆಳವಾದ ಸಂತೋಷ ಮತ್ತು ತೃಪ್ತಿ ಸಿಗಬೇಕು. ನೀವು ಒಂದು ಸಣ್ಣ ಕೆಲಸ ಮಾಡುತ್ತಿರಲಿ ಅಥವಾ ದೊಡ್ಡ ಕೆಲಸ ಮಾಡುತ್ತಿರಲಿ, ಆ ಕೆಲಸವನ್ನು ನೀವು ಏಕೆ ಮಾಡಲು ಬಯಸುತ್ತೀರಿ ಎಂಬುದನ್ನು ನೀವು ತಿಳಿದಿರಬೇಕು. ಅರ್ಥವಿಲ್ಲದ, ಉದ್ದೇಶವಿಲ್ಲದ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಅಮೂಲ್ಯ ಸಮಯ ಮಾತ್ರ ವ್ಯರ್ಥವಾಗುತ್ತದೆ. ಆದ್ದರಿಂದ ನಿಮ್ಮ ಗುರಿಗಳ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಮತ್ತು ನಿಮಗೆ ಸಂತೋಷ ನೀಡುವ ವಿಷಯಗಳನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳಿ. 20. ಬಹುಕಾರ್ಯಕ ಮಲ್ಟಿಟಾಸ್ಕಿಂಗ್ ಒಂದು ಭ್ರಮೆ. ನೀವು ಒಂದು ಸಮಯದಲ್ಲಿ ಒಂದು ಕೆಲಸದ ಮೇಲೆ ಮಾತ್ರ ಪೂರ್ಣವಾಗಿ ಗಮನಹರಿಸಬೇಕು. ಇತ್ತೀಚಿನ ಅಧ್ಯಯನಗಳು ಬಹುಕಾರ್ಯಕದಲ್ಲಿ ನೀವು ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಲು ಸಾಧ್ಯವಿಲ್ಲ ಎಂಬುದನ್ನು ತೋರಿಸುತ್ತವೆ. ಕೆಲವು ಅಧ್ಯಯನಗಳು ಬಹುಕಾರ್ಯಕವು ನಿಮ್ಮನ್ನು ನಿಧಾನಗೊಳಿಸುತ್ತದೆ ಮತ್ತು ಕಡಿಮೆ ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ ಎಂದು ದೃಢಪಡಿಸುತ್ತವೆ. ನಿಮ್ಮ ಕೈಯಲ್ಲಿ 5 ಕೆಲಸಗಳು ಇರಬಹುದು, ಆದರೆ ನೀವು ಒಂದೇ ಸಮಯದಲ್ಲಿ ಎಲ್ಲವನ್ನೂ ಸಂಪೂರ್ಣವಾಗಿ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ, ನೀವು ಒಂದು ಇಮೇಲ್ ಬರೆಯುತ್ತಿರುವಾಗ ಇಮೇಲ್ ಬರೆಯುವುದರ ಮೇಲೆ ಮಾತ್ರ ಸಂಪೂರ್ಣ ಗಮನಹರಿಸಬೇಕು. ಯಾರಾದರೂ ಫೋನ್ ಮಾಡಿದರೆ ನಿಲ್ಲಿಸಿ. ನೀವು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಬಹುದು, ಆದರೆ 2 ಕೆಲಸಗಳನ್ನು ಒಟ್ಟಿಗೆ ಮಾಡಲು ಪ್ರಯತ್ನಿಸಬೇಡಿ. ಏಕಾಗ್ರತೆಯೇ ಯಶಸ್ಸಿನ ಮೊದಲ ಹೆಜ್ಜೆ. 21. ನಿಮ್ಮೊಂದಿಗೆ ಕೆಟ್ಟದ್ದನ್ನು ಮಾಡಿದ ಪ್ರತಿಯೊಬ್ಬರನ್ನು ಕ್ಷಮಿಸಿ. ನೀವು ಯಶಸ್ವಿಯಾಗಲು ಎಲ್ಲರನ್ನೂ ಕ್ಷಮಿಸುವುದು ಬಹಳ ಮುಖ್ಯವಾದ ಮಾನಸಿಕ ಪ್ರಕ್ರಿಯೆ.
ನಾವು ಯಾರೊಬ್ಬರ ತಪ್ಪಿನ ಮೇಲೆ ಹೆಚ್ಚು ಗಮನ ಹರಿಸಿದಾಗ ನಾವು ಅವರನ್ನು ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಮ್ಮ ಮನಸ್ಸಿನಲ್ಲಿ ದ್ವೇಷ ಅಥವಾ ದ್ವೇಷವನ್ನು ಇಟ್ಟುಕೊಳ್ಳುತ್ತೇವೆ. ಇದು ನಿಮಗೆ ಕೋಪವನ್ನು ತರುತ್ತದೆ ಮತ್ತು ಆ ವ್ಯಕ್ತಿಯನ್ನು ದ್ವೇಷಿಸುವಂತೆ ಮಾಡುತ್ತದೆ. ಇದರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯು ನಾಶವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಂತ ಮನಸ್ಸಿನ ಶಾಂತಿ ಮತ್ತು ಒಳಿತಿಗಾಗಿ ಆ ಎಲ್ಲ ಜನರನ್ನು ಕ್ಷಮಿಸುವುದು ಮುಖ್ಯ. ಆಗ ನೀವು ಸಕಾರಾತ್ಮಕವಾಗಿ ಯೋಚಿಸುತ್ತೀರಿ ಮತ್ತು ಸಂಪೂರ್ಣ ಶಕ್ತಿಯೊಂದಿಗೆ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ. ಆಗ ಮಾತ್ರ ನೀವು ಮುಂದೆ ಸಾಗಲು ಸಾಧ್ಯ. ಕ್ಷಮೆಯು ನಿಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. 22. ನೀವೇ ಬದಲಾವಣೆಯ ದೀಪವಾಗಿರಿ. ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆಯು ನೀವೇ ಆಗಿರಿ. ನೀವು ಪ್ರತಿ ವಿಷಯಕ್ಕೂ ಸಹಾಯ ಕೇಳಲು ಬಯಸುವ ಎಲ್ಲಾ ಜನರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಯಾರನ್ನೂ ನಿಮ್ಮ ಪ್ರಕಾರ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಮತ್ತು ನೀವು ಏನು ಮಾಡಬಹುದು ಎಂಬುದನ್ನು ಮಾಡಿ. ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆಯನ್ನು ನೀವೇ ಆಗಿರಿ, ಏಕೆಂದರೆ ನೀವು ಇತರರ ನಿರ್ಧಾರಗಳಿಗಾಗಿ ಜವಾಬ್ದಾರರಾಗಿರುವುದಿಲ್ಲ ಮತ್ತು ಜನರ ನಡವಳಿಕೆಗೂ ನೀವು ಜವಾಬ್ದಾರರಲ್ಲ. ನಿಮ್ಮ ಉತ್ತಮ ಉದಾಹರಣೆಯಿಂದ ಜನರು ತಮ್ಮನ್ನು ತಾವೇ ಪ್ರೇರೇಪಿಸಿಕೊಂಡು ಬದಲಾಯಿಸಿಕೊಳ್ಳುವಂತೆ ಮಾಡಿ. 23. ನೆಪ ಹೇಳುವುದನ್ನು ನಿಲ್ಲಿಸಿ. ಭಯ ಮತ್ತು ಕಡಿಮೆ ಆತ್ಮವಿಶ್ವಾಸವು ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ದೊಡ್ಡ ಮತ್ತು ಹಾಸ್ಯಾಸ್ಪದವಾದ ನೆಪಗಳನ್ನು ಸೃಷ್ಟಿಸುತ್ತವೆ. ಉದಾಹರಣೆಗೆ, ಈ ಕೆಲಸ ಮಾಡಲು ಇದು ಸರಿಯಾದ ಸಮಯವಲ್ಲ, ನಾನು ಇದನ್ನು ಮಾಡಲು ತುಂಬಾ ಚಿಕ್ಕವನು ಅಥವಾ ಚಿಕ್ಕವಳು, ಈ ಕೆಲಸ ಅಸಾಧ್ಯವಾದುದು, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಮತ್ತು ಅತ್ಯಂತ ದೊಡ್ಡ ನೆಪವೆಂದರೆ, ನನ್ನ ಬಳಿ ಸಾಕಷ್ಟು ಹಣವಿಲ್ಲ ಅಥವಾ ಸಂಪನ್ಮೂಲಗಳಿಲ್ಲ. ಆದರೆ ಸರಿಯಾದ ಸಮಯ ಎಂದಿಗೂ ಮತ್ತು ಯಾವತ್ತಿಗೂ ಬರುವುದಿಲ್ಲ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಈಗಲೇ ಪ್ರಾರಂಭಿಸಬಹುದು. ಇಲ್ಲದಿದ್ದರೆ ನೀವು ಶಾಶ್ವತವಾಗಿ ಕಾಯಬಹುದು. ಆಗ ನೀವು ನಿಮ್ಮ ಪರಿಸ್ಥಿತಿ ವಿಭಿನ್ನವಾಗಿದೆ ಎಂದು ಯೋಚಿಸುತ್ತೀರಿ ಮತ್ತು ನಿಮ್ಮ ಗುರಿಗಳನ್ನು ಮುಂದೂಡುತ್ತಾ ಹೋಗುತ್ತೀರಿ. ಆದರೆ ನೀವು ಎಲ್ಲಾ ನೆಪಗಳನ್ನು ಬಿಟ್ಟು ಮುಂದೆ ಸಾಗಬೇಕು, ಏಕೆಂದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀವು ನೆಪಗಳಿಗೆ ಅವಕಾಶ ನೀಡಿದರೆ ಯಶಸ್ಸು ದೂರ ಉಳಿಯುತ್ತದೆ. 24. ನಿಮ್ಮ ದೇಹವನ್ನು ದೇವಾಲಯದಂತೆ ಪರಿಗಣಿಸಿ. ನೀವು ಜನರೊಂದಿಗೆ ಮಾತನಾಡಿದಾಗ ಆರೋಗ್ಯಕರ ಜೀವನವೇ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಎಂದು ಹೆಚ್ಚಿನ ಜನರು ಹೇಳುತ್ತಾರೆ. ಆದರೂ ಅನೇಕ ಜನರು ಮದ್ಯಪಾನ ಮಾಡುತ್ತಾರೆ, ಧೂಮಪಾನ ಮಾಡುತ್ತಾರೆ, ಅನಾರೋಗ್ಯಕರ ಜಂಕ್ ಫುಡ್ ತಿನ್ನುತ್ತಾರೆ ಮತ್ತು ಯಾವುದೇ ದೈಹಿಕ ಚಟುವಟಿಕೆಯಿಲ್ಲದೆ ತಮ್ಮ ಸಮಯವನ್ನು ಸೋಫಾದಲ್ಲಿ ಕಳೆಯುತ್ತಾರೆ. ಇದು ತಪ್ಪು ಮತ್ತು ನಿಮ್ಮನ್ನು ಅನಾರೋಗ್ಯಕರವಾಗಿಸುತ್ತದೆ. ನೆನಪಿಡಿ, ನೀವು ಆರೋಗ್ಯಕರ ಜೀವನದಿಂದ ಕೇವಲ ಒಂದು ನಿರ್ಧಾರದ ದೂರದಲ್ಲಿದ್ದೀರಿ. ಆರೋಗ್ಯಕರವಾಗಿರಲು ನಿರ್ಧಾರ ಮಾಡಿ. ಆರೋಗ್ಯಕರ ಆಹಾರವನ್ನು ಸೇವಿಸಿ, ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಸರಿಯಾದ ದೇಹದ ಆಕಾರದಲ್ಲಿ ಇರಿ. ನಿಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಿ, ಏಕೆಂದರೆ ದೇಹವು ಸರಿಯಾಗಿಲ್ಲದಿದ್ದರೆ ಮನಸ್ಸು ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ. ಆರೋಗ್ಯಕರ ಜೀವನವನ್ನು ಪಡೆಯಲು ನೀವು ಬಳಸಬಹುದಾದ ಕೆಲವು ಪ್ರಾಯೋಗಿಕ ವಿಷಯಗಳು ಇಲ್ಲಿದೆ. ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ. ರೆಡ್ ಮೀಟ್ ಸೇವನೆಯನ್ನು ಕಡಿಮೆ ಮಾಡಿ. ಪ್ರತಿದಿನ ಕನಿಷ್ಠ 3ಕ್ಕೂ ಹೆಚ್ಚು 4 ಲೀಟರ್ ನೀರನ್ನು ಕುಡಿಯಿರಿ. ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡಿ. ಜಂಕ್ ಫುಡ್ ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಪ್ರತಿದಿನ ಬೇಗನೆ ಎದ್ದೇಳಿ. 25. ಧ್ಯಾನದ ಶಕ್ತಿ ಮತ್ತು ಮಾನಸಿಕ ಶಾಂತಿ. ಧ್ಯಾನ ಮಾಡುವುದರಿಂದ ಹಲವು ಆಳವಾದ ಪ್ರಯೋಜನಗಳಿವೆ. ಧ್ಯಾನವು ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು. ಇದು ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಮತ್ತು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಒಂದು ಸುಲಭವಾದ ಮತ್ತು ನೈಸರ್ಗಿಕ ಮಾರ್ಗವಾಗಿದೆ. ದಿನಕ್ಕೆ ಒಮ್ಮೆ 15ರಿಂದ 20 ನಿಮಿಷಗಳ ಕಾಲ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಉಸಿರಾಟದ ಮೇಲೆ ಗಮನಹರಿಸಿ. ಮೊದಲ ದಿನದಿಂದಲೇ ನೀವು ವ್ಯತ್ಯಾಸವನ್ನು ನೋಡಲು ಪ್ರಾರಂಭಿಸುತ್ತೀರಿ. ಇದು ಆಯಾಸವನ್ನು ತೆಗೆದುಹಾಕುತ್ತದೆ ಮತ್ತು ನಿಮಗೆ ಚೈತನ್ಯ ನೀಡಲು ಮತ್ತು ನಿಮ್ಮನ್ನು ರೀಚಾರ್ಜ್ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ 20 ನಿಮಿಷಗಳ ಕಾಲ ಧ್ಯಾನ ಮಾಡಿ. ನೀವು ಖಚಿತವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಮನಸ್ಸಿನ ಸ್ಪಷ್ಟತೆ ಹೆಚ್ಚುತ್ತದೆ. 26. ಒಬ್ಬ ತರಬೇತುದಾರರನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ನಿಜವಾಗಿ ಏನನ್ನು ಬಯಸುತ್ತೀರಿ ಎಂಬುದರ ಕುರಿತು ಸ್ಪಷ್ಟತೆಯನ್ನು ನೀಡಲು ವೃತ್ತಿಪರ ತರಬೇತುದಾರರು ಅಥವಾ ಕೋಚ್ಗಳು ನಿಮಗೆ ಸಹಾಯ ಮಾಡುತ್ತಾರೆ. ಅವರು ನಿಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಾರೆ. ನೀವು ಸಾಮಾನ್ಯವಾಗಿ ನಿಧಾನವಾದಾಗ ಅಥವಾ ನಿಮ್ಮ ಉತ್ಸಾಹ ಕುಗ್ಗಿದಾಗ ನಿಮ್ಮ ತರಬೇತುದಾರರು ಮುಂದೆ ಸಾಗಲು ನಿಮಗೆ ಹೇಳುತ್ತಾರೆ. ಇದು ನಿಮ್ಮನ್ನು ಪ್ರೇರೇಪಿಸಲು ಮತ್ತು ಮುಂದುವರಿಸಲು ಸಹಾಯ ಮಾಡುತ್ತದೆ. ತರಬೇತುದಾರರ ಸಹಾಯದಿಂದ ನಿಮಗಾಗಿ ಉತ್ತಮ ಗುರಿಗಳನ್ನು ಹೊಂದಿಸಿ, ತ್ವರಿತವಾಗಿ ಫಲಿತಾಂಶಗಳನ್ನು ಕಂಡುಕೊಳ್ಳಿ, ನಿಮ್ಮ ಭಯವನ್ನು ಜಯಿಸಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ. ನಿಮಗೆ ಹಾನಿ ಮಾಡುವ ವಿಷಯಗಳಿಂದ ದೂರವಿರಿ. ನಿಮ್ಮ ಸ್ವಯಂ ಸುಧಾರಣಾ ಮಾರ್ಗವನ್ನು ಕಂಡುಕೊಳ್ಳಿ ಮತ್ತು ಅದರೊಂದಿಗೆ ದೃಢವಾಗಿ ಮುಂದುವರಿಯಿರಿ.
ನಿಮ್ಮ ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ತರಬೇತುದಾರರ ಸಹಾಯದಿಂದ ಕಲಿಯಿರಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಿ. 27. ಅಂತಿಮ ಸಾರಾಂಶ ಮತ್ತು ಕ್ರಿಯಾಯೋಜನೆ. ಮಾರ್ಕ್ ರಿಟ್ಲವ್ ಅವರ 30 ಡೇಸ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಚೇಂಜ್ ಯುವರ್ ಲೈಫ್ ಪುಸ್ತಕದಲ್ಲಿ ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಸಂಪೂರ್ಣ ಜೀವನವನ್ನೇ ಹೇಗೆ ಬದಲಾಯಿಸಬಹುದು ಎಂಬ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನಿಮ್ಮ ಗುರಿಯ ಕಡೆಗೆ ನಿಮ್ಮ ಅಭ್ಯಾಸಗಳು ಸರಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಬಯಸುವ ಎಲ್ಲವನ್ನೂ ಸಾಧಿಸಬಹುದು. ನಿಮ್ಮ ಬದಲಾವಣೆಯನ್ನು ಇಂದಿನಿಂದ ಈ ಕ್ಷಣದಿಂದಲೇ ಪ್ರಾರಂಭಿಸಿ. ನಿಮ್ಮ ಹಿಂದಿನ ತಪ್ಪುಗಳಿಂದ ಮತ್ತು ಅನುಭವಗಳಿಂದ ಕಲಿಯಿರಿ ಮತ್ತು ಯಶಸ್ಸಿನ ಕಡೆಗೆ ಸ್ಥಿರವಾಗಿ ಮುಂದುವರಿಯಿರಿ. ಹಿಂದಿನ ಘಟನೆಗಳಲ್ಲಿ ಸಿಲುಕಿರುವ ಎಲ್ಲಾ ಜನರಿಗೆ ಈ ಪುಸ್ತಕದ ಸಾರವು ಸಹಾಯ ಮಾಡುತ್ತದೆ ಎಂದು ಲೇಖಕರು ಆಶಿಸುತ್ತಾರೆ. ಸಮಗ್ರವಾಗಿ ಹೇಳುವುದಾದರೆ, ನೀವು ಅರಿತುಕೊಳ್ಳಬೇಕಾದ ಸತ್ಯವೇನೆಂದರೆ, ಯಶಸ್ಸು ಎನ್ನುವುದು ಒಮ್ಮೆಲೇ ಸಂಭವಿಸುವ ಒಂದು ದೊಡ್ಡ ಘಟನೆಯಂತೆ ಆಗುವುದಿಲ್ಲ. ಬದಲಾಗಿ ಅದು ಪ್ರತಿದಿನ ನೀವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಸ್ಥಿರವಾದ ನಿರ್ಧಾರಗಳು ಮತ್ತು ಅಭ್ಯಾಸಗಳ ನಿರಂತರ ಫಲಿತಾಂಶವಾಗಿದೆ. ನಿಮ್ಮ ಜೀವನದ ಚುಕ್ಕಾಣಿ ಮತ್ತು ನಿಮ್ಮ ಭವಿಷ್ಯದ ರೂಪರೇಷೆ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ ಎಂಬುದನ್ನು ದಯವಿಟ್ಟು ಮರೆಯಬೇಡಿ. ಆತ್ಮೀಯ ಕೇಳುಗರೆ, ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಮಾರ್ಕ್ ರಿಟ್ಲವ್ ಅವರ ಅತ್ಯಂತ ಮಹತ್ವದ ಕೃತಿಯ ಆಳವಾದ ಒಳನೋಟಗಳನ್ನು ಶಾಂತವಾಗಿ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮ್ಮ ಆಲೋಚನಾ ವಿಧಾನ, ನಿಮ್ಮ ದೈನಂದಿನ ಅಭ್ಯಾಸಗಳು ಮತ್ತು ನಿಮ್ಮ ಮನೋಭಾವವನ್ನು ಸರಿಪಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದ ಗುಣಮಟ್ಟವನ್ನು ಹೇಗೆ ಗಮನಾರ್ಹವಾಗಿ ಬದಲಾಯಿಸಬಹುದು ಎಂಬುದನ್ನು ನೀವು ಈ ಸಮಗ್ರ ಸಾರಾಂಶದಿಂದ ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕನ್ನು ಹೊಸ ರೀತಿಯಲ್ಲಿ ಪುನರ್ರಚಿಸುವಿರಿ ಎಂದು ನಾವು ನಂಬಿದ್ದೇವೆ. ನೆನಪಿಡಿ, ಪ್ರತಿ ಉತ್ತಮ ಅಭ್ಯಾಸವೂ ಒಂದು ಚಿಕ್ಕ ಬೀಜವಿದ್ದಂತೆ ಅದನ್ನು ಸರಿಯಾಗಿ ಪೋಷಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿನ ಮರವಾಗುತ್ತದೆ. ಈ ವಿಶ್ಲೇಷಣೆಯು ನಿಮಗೆ ಸಹಾಯಕವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳು ಮತ್ತು ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಲಿದ್ದೀರಿ ಎಂಬುದರ ಕುರಿತು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯವಾದ ಬೆಂಬಲವು ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಿರಂತರ ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜ್ಞಾನದ ಬೆಳಕು ಮತ್ತು ಯಶಸ್ಸಿನ ಹಾದಿ ಇರಲಿ. ಮತ್ತೊಂದು ಅತ್ಯುತ್ತಮ ಮತ್ತು ಉಪಯುಕ್ತವಾದ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ದಯವಿಟ್ಟು ನಿಮ್ಮ ಉತ್ತಮ ಅಭ್ಯಾಸಗಳೊಂದಿಗೆ ಮುಂದುವರಿಯಿರಿ. ಧನ್ಯವಾದಗಳು.